ಇದೇ ನೋಡಿ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ನಟಿ ಮತ್ತು ರಾಜಕಾರಣಿಯಾದ 220ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ತೆಲುಗು, ಮಲಯಾಳಂ, ಕನ್ನಡ, ತಮಿಳು, ಹಿಂದಿ ಅನೇಕ ಭಾಷೆಗಳಲ್ಲಿ ನಟಿಸಿರುವ ನಮ್ಮ ಕನ್ನಡದ ಖ್ಯಾತ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮಪತ್ನಿಯಾದ ಸುಮಲತಾ ಮೇಡಮ್ ಅವರ ಮನೆ ನೋಡಿ ಸ್ನೇಹಿತರೆ ಇದೆ. ಈ ಮನೆ ಎಲ್ಲಿ ಬರುತ್ತೆ ಅಂತ ಈ ವಿಡಿಯೋ ಮುಖಾಂತರ ನೋಡೋಣ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದರೆ JP ನಗರ 2ನೇ ಅಂತ, JP ನಗರ ಸೆಕೆಂಡ್ ಫೇಸು. ಇಲ್ಲಿ ನಂದಿನಿ ಹೋಟೆಲ್ ಅಂತಂದ್ರೂ ಇಲ್ಲಿ ನಿಲ್ಲಿಸ್ತಾರೆ, ಹಾಗೆ JP ನಗರ ಸೆಕೆಂಡ್ ಫೇಸ್ ಅಂದ್ರೂ ಇಲ್ಲಿ ನಿಲ್ಲಿಸ್ತಾರೆ. ಇವತ್ತು ನಾನು ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮಪತ್ನಿಯಾದ ಸುಮಲತಾ ಮೇಡಮ್ ಅವರ ಮನೆ ಎಲ್ಲಿದೆ ಅಂತ ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಸಿಗ್ನಲಲ್ಲಿ ನಾವು ಎಡಕ್ಕೆ ತಗೋಬೇಕಾಗತ್ತೆ. ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಯ್ತು ಅಂದ್ರೇ ಅಲ್ಲಿ ಫಸ್ಟ್ ಲೆಫ್ಟಲ್ಲಿ ತಗೋಬೇಕಾಗತ್ತೆ. ಮೊದಲೇದಾಗಿ ಸುಮಲತಾ ಮೇಡಮ್ ಅವರು 1980ರಲ್ಲಿ ರವಿಚಂದ್ರ ಅನ್ನೋ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು. ಅವರ ಕೊನೆಯ ಚಿತ್ರ ಬಂದು 2015ರಲ್ಲಿ ದೊಡ್ಡ ಮನೆ ಹುಡುಗ ಅನ್ನೋ ಇದರಲ್ಲಿ ಫಿಲಮ್ನ ಇದು ಮಾಡಿದ್ರು. ಇಲ್ಲಿ ನಾವು ನೇರವಾಗಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿಂದ ಲೆಫ್ಟ್ಗೆ ತಗೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೆಫ್ಟ್ಗೆ ತಗೋಬೇಕಾಗುತ್ತೆ. ಇಲ್ಲಿಂದ ಒಂದು 500 ಮೀಟರ್ಸ್ ದೂರದಲ್ಲೇ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮಪತ್ನಿಯಾದ ಸುಮಲತಾ ಮೇಡಮ್ ಅವರ ಮನೆ ಇರೋದು. ಅದಲ್ಲದೆ ಅಭಿಷೇಕ್ ಗೌಡ, ನಿಮಗೆ ಗೊತ್ತಿರ್ಬೋದು, ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮಗ ಆದ ಅಭಿಷೇಕ್ ಗೌಡನು ಸಹ ಮನೆಯೂ ಇಲ್ಲೇ ಇರೋದು. ಇಲ್ಲಿ ಸ್ವಲ್ಪ ಮುಂದೆ ಬಂತಂದರೆ ನೋಡಿ, ಇಲ್ಲೇ ಕಾಣುತ್ತೆ. ಇದೇ ನೋಡಿ ಸ್ನೇಹಿತರೆ, ನಮ್ಮ ಸುಮಲತಾ ಮೇಡಮ್ ಅವರ ಮನೆ JP ನಗರ 2ನೇ ಹಂತದಲ್ಲಿರೋದು. ನೀವು ಇಲ್ಲಿ ನೋಡ್ಬೋದು, ನಾಮಫಲಕ ಅಂಬಿ ಮನೆ ಅಂತ ಇದೆ. ನೋಡಿ, ಇಲ್ಲಿ ಇದೇ ನಮ್ಮ ಸುಮಲತಾ ಮೇಡಮ್ ಅವರ ಮನೆ. ರಾಜಕಾರಣಿ ಮತ್ತು ನಟಿಯಾಗಿರುವ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮಪತ್ನಿಯಾದ ಸುಮಲತಾ ಮೇಡಮ್ ಅವರ ಮನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.